ಮುಡಾ ಸೈಟ್ ಹಗರಣ ಖಂಡಿಸಿ ಮೈಸೂರು ಚಲೋ ಇವತ್ತು ಹಮ್ಮಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಇವತ್ತು ಪಾದಯಾತ್ರೆಯನ್ನ ನಡೆಸ್ತಾರೆ. ಬೃಹತ್ ಪಾದಯಾತ್ರೆಗೆ ಇವತ್ತು ಚಾಲನೆ ಸಿಗುತ್ತೆ. ಮೈಸೂರು ಚಲೋ ಹೆಸರಿನಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಪಾದಯಾತ್ರೆ ಇದು. ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರು ಇವತ್ತು ಕಾಲ್ನಡಿಗೆಯಲ್ಲಿ ಮೈಸೂರಿಗೆ ತೆರಳೋದಕ್ಕೆ ಪಾದಯಾತ್ರೆ ಆರಂಭಿಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೃಹತ್ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. ಯಡಿಯೂರಪ್ಪ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಚಾಲನೆ ನೀಡಲಾಗುತ್ತೆ. ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಆರಂಭವಾಗಲಿರುವಂತಹ ಯಾತ್ರೆ ಇದು. ಆಗಸ್ಟ್ 10ನೇ ತಾರೀಕು ಪಾದಯಾತ್ರೆ ಮುಕ್ತಾಯಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಇದೆ. 8 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ಪ್ರತಿದಿನ 20 ಕಿಲೋಮೀಟರ್ ನಡೀಬೇಕು ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಪಾದಯಾತ್ರೆಯಲ್ಲಿ 224 ಕ್ಷೇತ್ರಗಳ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವತ್ತು 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಚಾಲನೆ ನೀಡುವಂತಹ ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆ ಸಿಗುತ್ತೆ. ಒಂದೊಂದು ದಿನ ಒಂದೊಂದು ಮೋರ್ಚಾದವರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಸೂಚನೆಗಳು ಸಿಕ್ಕಿವೆ. ಸೊ ಈಗಾಗಲೇ ಅದರ ಬಗ್ಗೆ ರೂಪರೇಷೆಗಳನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅವ್ಯವಹಾರದ ಅಧಿನಾಯಕನಿಗೆ ಧಿಕ್ಕಾರ ಅಂತ ಹೇಳಿ ಕೆಲವೊಂದಷ್ಟು ಫ್ಲೆಕ್ಸ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಪ್ಲಕಾರ್ಡ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಮೈಸೂರು ಚಲೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ನಡೀತಾ ಇರುವಂತಹ ಪಾದಯಾತ್ರೆ ಇದು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪ್ಲಕಾರ್ಡ್ಗಳನ್ನು ಹಿಡ್ಕೊಂಡು ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ತಂಡ ಇರುತ್ತೆ. ಅದಾದ ನಂತರ ಮಧ್ಯಾಹ್ನದಿಂದ ಸಂಜೆವರೆಗೆ ಮತ್ತೊಂದು ತಂಡ ಭಾಗಿಯಾಗುತ್ತೆ. ಸೊ ಹೀಗೆ ಪಾದಯಾತ್ರೆ ಯಶಸ್ವಿಗೆ ಎರಡೂ ಪಕ್ಷಗಳಿಂದ ಸಮನ್ವಯ ಇರುವಂತಹ ಒಂದು ತಂಡಗಳನ್ನು ರಚನೆ ಮಾಡಿದ್ದಾರೆ. ಸೊ ಹೇಗಿರುತ್ತೆ ಟೀಮ್ ಅಂತ ಹೇಳಿ ನೋಡ್ತಾ ಹೋದ್ರೆ ನೋಡಿ, ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಇವತ್ತಿನ ಈ ಪಾದಯಾತ್ರೆ ಚಾಲನೆ ಕೊಡುವಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಸೊ ಹೇಗಿರುತ್ತೆ, ಹೇಗೆ ಸಾಗುತ್ತೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನು ನೋಡೋಣ. ಇವತ್ತು ಚಾಲನೆ ಸಿಗುತ್ತೆ. ಇವತ್ತು ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಳ್ತಾರೆ ಇವತ್ತು ಮೊದಲಿಗೆ. ಅದಾದ ನಂತರ ನಾಳೆ ಭಾನುವಾರ ಒಂದಷ್ಟು ಜಾಸ್ತಿ ನಡೆಯುವ ಪ್ಲಾನ್ ಇದೆ. 22 ಕಿಲೋಮೀಟರ್ ನಡೆಯೋದಕ್ಕೆ ಅಂತ ಹೇಳಿ ಆನ್ ಆನ್ ಆವರೇಜ್ 20 ಕಿಲೋಮೀಟರ್ ಡೈಲಿ ನಡೆಯೋದಕ್ಕೆ ಪ್ಲಾನಿಂಗ್ಸ್ ಆಗಿದೆ. ಇನ್ನು ಈ ಒಂದು ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಚಾಮುಂಡೇಶ್ವರಿಗೆ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ತೆರಳಿದ್ರು. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ತೆರಳಿದಂತಹ ವಿಜಯೇಂದ್ರ ಮುಡಾ ಸೈಟ್ ಹಗರಣ ಖಂಡಿಸಿ ನಡೀತಾ ಇರುವಂತಹ ಮೈಸೂರು ಚಲೋ ಚಾಮುಂಡಿ ಬೆಟ್ಟದಲ್ಲಿ ಬಿ.ವೈ. ವಿಜಯೇಂದ್ರ ಇದರ ಯಶಸ್ವಿಗೋಸ್ಕರ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ವಿಜಯೇಂದ್ರ ಸಲ್ಲಿಸಿರುವಂತಹ ಒಂದು ಪೂಜೆ, ಅವರ ಈ ಒಂದು ದೃಶ್ಯಗಳನ್ನು ಗಮನಿಸಬಹುದು. ವಿಜಯೇಂದ್ರಗೆ ಬಿಜೆಪಿ ಮುಖಂಡರು ಕೂಡ ಇವತ್ತು ಸಾಥ್ ನೀಡಿದ್ರು. ಇವತ್ತು ಚಾಲನೆ ಸಿಗುತ್ತೆ ಪಾದಯಾತ್ರೆಗೆ. ಬೃಹತ್ ಪಾದಯಾತ್ರೆ ಇದು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇಂಥದ್ದೊಂದು ದೊಡ್ಡ ಇವೆಂಟ್ ಅನ್ನ ಈಗ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ಸೊ ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಒಂದು ಭ್ರಷ್ಟಾಚಾರವನ್ನು ಪ್ರಶ್ನಿಸಿ ಅದನ್ನು ಬಯಲಿಗೆಳೆದು ಸೊ ಅದರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಅಂತ ಹೇಳಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತಹ ಬಿಜೆಪಿ. ಈ ಮೊದಲು ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯತೆ ಇಲ್ಲ, ಬಹುಶಃ ಜೆಡಿಎಸ್ ಪಾಲ್ಗೊಳ್ಳೋದಿಲ್ಲ ಅನ್ನುವಂಥದ್ರ ಬಗ್ಗೆ ಈ 1-2-3 ದಿನಗಳ ಹಿಂದೆ ನಡೆದಂತಹ ಒಂದು ಬೆಳವಣಿಗೆಗಳು. ಅದಾದ ನಂತರ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಮನವೊಲಿಸಿದ್ರು. ಅವ್ರ ಜೊತೆಗೆ ಮಾತಾಡಿ ಎಲ್ಲವೂ ಕೂಡ ಈಗ ಸುಸೂತ್ರವಾಗಿ ಆಗ್ತಾ ಇದೆ. ಇಬ್ಬರೂ ಕೂಡ ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ವಿಜಯೇಂದ್ರ, ಸೊ ಇವರೆಲ್ಲರೂ ಕೂಡ ಒಟ್ಟೊಟ್ಟಾಗಿ ಈಗ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ನಡೀಲಿಕ್ಕಿರುವಂತಹ ಪಾದಯಾತ್ರೆ ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಆರಂಭವಾಗುತ್ತೆ. ಇವತ್ತಿನ ಒಂದು ಪಾದಯಾತ್ರೆಗೆ ಚಾಲನೆಯನ್ನ ಕೊಡಲಾಗುತ್ತೆ. ಅದಕ್ಕೂ ಮುಂಚೆ ಇವತ್ತು ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೇಳಿ ಹೋಗಿದ್ದಂತಹ ವಿಜಯೇಂದ್ರ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ಮಾಡಿದ್ದಾರೆ. ಒಟ್ಟು 8 ದಿನಗಳ ಕಾಲ ನಡೆಯಲಿರುವಂತಹ ಪಾದಯಾತ್ರೆ ಇದು. ಸೊ ಪಾದಯಾತ್ರೆ ಯಶಸ್ವಿಗಾಗಿ ನಾನು ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದೀನಿ ಅಂತ ಹೇಳಿ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಪಾದಯಾತ್ರೆ ಹಲವಾರು ವಿಚಾರಗಳನ್ನು ಹಿಡ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೊಟಕಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಒಂದು ಆ ಜನರಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನ ಕ್ರಮ ಆದರೆ ಅಂತೇಳಿ ಎಲ್ಲ ಯಾರ್ಯಾರು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣದ ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನಮ್ಮ ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ. ಅವ್ರದ್ದು ಕಾಂಗ್ರೆಸ್ ಅವರು ಏನು ಯಾತ್ರೆ ಹೊರಟಿದ್ದಾರೆ, ಸಭೆಗಳು ಮಾಡ್ತಿದ್ದಾರೆ, ಅದು ಪಶ್ಚಾತ್ತಾಪದ ಯಾತ್ರೆ. ಅದು ನಮ್ಮ ಏನು ಭ್ರಷ್ಟಾಚಾರಯುತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ರು. ನಿಮ್ಮ ಭರವಸೆಯನ್ನು
ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಪಟ್ಟಿ ಮಾಡ್ಕೊಂಡಿದ್ದಾರೆ ಸರ್. 15 ಪಟ್ಟಿಗಳನ್ನ ಮಾಡಿದ್ದೇವೆ ನಾವು ಸಹ ಬಿಜೆಪಿ ಜೆಡಿಎಸ್ ನ ಭ್ರಷ್ಟಾಚಾರಗಳನ್ನ ಬಿಚ್ಚಿಡ್ತೇವೆ ಅಂತೇಳಿ. ಒಳ್ಳೇದಾಗಲಿ, ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹೋರಾಟ ಇರ್ತಕ್ಕಂಥದ್ದೇ ಭ್ರಷ್ಟಾಚಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಪಾದಯಾತ್ರೆ ಹಲವಾರು ವಿಚಾರಗಳನ್ನು ಹಿಡ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸೊಡ್ನಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಒಂದು ಪಾದಯಾತ್ರೆ ಜೊತೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನ ಪಡೆದೋಣ. ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಹನಿಯಡ್ಕ ಜಾಯ್ನ್ ಆಗಿದ್ದಾರೆ, ಜೊತೆಗೆ ಸೈಯದ್ ನಿಜಾಮುದ್ದೀನ್ ನಮ್ಮ ಜೊತೆಗೆ ರಾಮನಗರದಿಂದ ಜಾಯ್ನ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ಪಡೆದೋಣ. ನಾನು ಹೇಳ್ತಾ ಇದ್ದೆ, ಈಗ ಬಿಜೆಪಿ ಮತ್ತು ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಒಂದು ಪಾದಯಾತ್ರೆಗೆ ಕೌಂಟರ್ ಆಗಿ ಈಗ ಕಾಂಗ್ರೆಸ್ ಕೂಡ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದೆ. ಪಾದಯಾತ್ರೆಗೆ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ರಾಮನಗರದಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಕಾಂಗ್ರೆಸ್ ಹಳೆ ಬಸ್ ನಿಲ್ದಾಣದ ಬಳಿ ಜನಾಂದೋಲನ ಕಾರ್ಯಕ್ರಮ ಇರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಮಾವೇಶ ಇದು. ನಿನ್ನೆ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಂತಹ ಕಾಂಗ್ರೆಸ್, ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳನ್ನ ಪ್ರಸ್ತಾಪ ಮಾಡಲಾಗುತ್ತೆ ಇವತ್ತು. ಸೊ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್. ಸೊ ನಿನ್ನೆ ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ರು. ದೋಸ್ತಿ ಪಾದಯಾತ್ರೆಗೆ ಜನಾಂದೋಲನ ಮೂಲಕ ಕೌಂಟರ್ ಕೊಡೋದಕ್ಕೆ ಸಾರ್ವಜನಿಕ ಸ್ಥಳದಲ್ಲೇ ಕೌಂಟರ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಯೋಜನೆಯನ್ನ ಹಾಕೊಂಡಿದೆ. ಸೊ ಹೀಗೆ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನ ಪಾದಯಾತ್ರೆ ಇವತ್ತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಚಾಲನೆ ಸಿಗುತ್ತೆ, ಪಾದಯಾತ್ರೆ ಆರಂಭವಾಗುತ್ತೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಹಿಂದೆ ಬೀಳೋ ಹಾಗಿಲ್ಲ, ಯಾಕಂದ್ರೆ ಸರ್ಕಾರದ ವಿರುದ್ಧವೇ ನಡೀತಾ ಇರುವಂತಹ ಒಂದು ಪಾದಯಾತ್ರೆ ಇದು. ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಹಾಗಾಗಿ ರಾಮನಗರದಲ್ಲೇ ಇವತ್ತು ಆರಂಭವಾಗುತ್ತೆ ಜನಾಂದೋಲನ ಕಾರ್ಯಕ್ರಮ. ಇವತ್ತು 11 ಗಂಟೆಗೆ ಹಮ್ಮಿಕೊಂಡಿದ್ದಾರೆ. ಅಂದರೆ ಪೂರ್ತಿ ಅಟೆನ್ಷನನ್ನು ಮತ್ತೊಂದು ಕಡೆ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಸಹಜವಾಗಿ ಪಾದಯಾತ್ರೆ ಅಂತ ಹೇಳಿದಾಗ ಎಲ್ಲರ ಅಟೆನ್ಷನ್ ಕೂಡ ಆ ಪಾದಯಾತ್ರೆ ಮೇಲೆ ಇರುತ್ತೆ. ಬಟ್ ಅದನ್ನು ಹೇಗೆ ನಾವು ಡೈವರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ಗಳನ್ನು ಮಾಡ್ಕೊಂಡಿದೆ. ಸೊ ನಾವು ಪ್ರತಿನಿಧಿಗಳು ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ಕಿರಣ್, ಮೊದಲಾಗಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಒಂದು ಪಾದಯಾತ್ರೆ ಬಹುಶಃ ಇವತ್ತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಚಾಲನೆ ಕೂಡ ಸಿಗುತ್ತೆ. ಸೊ ಹೇಗಿದೆ ಇವರ ರೂಪರೇಷೆಗಳನ್ನ ಹೇಗೆ ಸಿದ್ಧಪಡಿಸಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯೋದಕ್ಕೆ ಈಗ ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ ಈ ಪಾದಯಾತ್ರೆ ಮೂಲಕ? ಕಿರಣ್, ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಕೆಕೆ ಅರೆನಾ ಗ್ರ್ಯಾಂಡ್ ಮೈದಾನದಲ್ಲಿ ಅಂದ್ರೆ ಕೆಂಗೇರಿಯಲ್ಲಿರುವಂತಹ ಈ ಮೈದಾನದಲ್ಲಿ ಕೆಂಪಮ್ಮ ದೇವಸ್ಥಾನದ ಪಕ್ಕದಲ್ಲಿ ಈ ಮೈದಾನ ಇದೆ. ಆ ಮೈದಾನದಲ್ಲಿ ಬೃಹತ್ ಆದಂತಹ ಒಂದು ಸಾರ್ವಜನಿಕ ಸಮಾವೇಶವನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ದಾರೆ. ಇಲ್ಲಿ ಕಹಳೆ ಊದಿ ನಗರಿಯನ್ನು ಬಾರಿಸುವ ಮುಖಾಂತರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಈ ಸಂದರ್ಭಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಮುಖಂಡರು ಕೂಡ ಉಪಸ್ಥಿತ. ಕಿರಣ್, ಒಂದು ನಿಮಿಷ. ಕಿರಣ್, ನಿಮ್ಮ ಆಡಿಯೋ ಸ್ಪಷ್ಟವಾಗ್ತಾ ಇಲ್ಲ, ಮತ್ತೆ ನಿಮ್ಮನ್ನು ನಾನು ಸಂಪರ್ಕಿಸ್ತೇನೆ. ಸೊ ಇವತ್ತು ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆ ಸಿಗುತ್ತೆ. ಕೆಂಗೇರಿಯಲ್ಲಿ ಚಾಲನೆ ಕೊಡಲಿರುವಂತಹ ಬಿಜೆಪಿಯ ಮುಖಂಡರು ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಆರಂಭವಾಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಅದ್ದೂರಿಯಾಗಿ ನಡೆಸಬೇಕು ಅಂತ ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಬಿಜೆಪಿಯ ನಾಯಕರುಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಮೊದಲು ಒಂದು ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟು ನಂತರ ಕಾಲ್ನಡಿಗೆ ಆರಂಭವಾಗುತ್ತೆ. ನೋಡಿ, ಅಲ್ಲಿ ವಿವಿಧ ಕಲಾ ತಂಡಗಳು ಕೂಡ ಈಗಾಗಲೇ ಅಲ್ಲಿ ಬಂದಿವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಒಂದು ಚಾಲನೆ ಕೊಡುವಂತಹ ಕಾರ್ಯಕ್ರಮ. ನೋಡಿ, ಇಲ್ಲಿ ಕೆಲವೊಂದಷ್ಟು ಪ್ಲಕಾರ್ಡ್ಗಳನ್ನು ಸಿದ್ಧಪಡಿಸ್ಕೊಂಡು ಬಂದಿರುವಂತಹ ಬಿಜೆಪಿಗರು. ಕರ್ನಾಟಕ ಮೂಡ ಬಂಪರ್ ಲಾಟ್ರಿ ವಿಜೇತರು 4,000 ರೂಪಾಯಿ ಅನ್ನುವಂಥದ್ದನ್ನು ಒಂದು ಹಾಕೊಂಡಿದ್ದಾರೆ. ಸದನದಿಂದ ಓಡಿ ಹೋದ ಪಲಾಯನವಾದಿ ಸಿದ್ದರಾಮಯ್ಯ ಅಂತೇಳಿ ಕೆಲವೊಂದಷ್ಟು ಪ್ಲಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ. ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಯಾತ್ರೆ ಆರಂಭವಾಗುತ್ತೆ. ಒಂದು ಕಡೆ ಬಿಜೆಪಿ ಹಮ್ಮಿಕೊಂಡಿರುವಂತಹ ಈ ಒಂದು ಪಾದಯಾತ್ರೆ, ಇನ್ನೊಂದು ಕಡೆ ಕೌಂಟರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಮನಗರದಲ್ಲಿ ಇರುವಂತಹ ಒಂದು ಸಮಾವೇಶ ಡೀಟೇಲ್ಸ್ ಅಲ್ಲಿ ಸ್ಥಳದಲ್ಲಿರುವಂತಹ ನಾವು ಪ್ರತಿನಿಧಿ ಸೈಯದ್ ನಿಜಾಮುದ್ದೀನ್ ನೀಡ್ತಾರೆ. ಸೈಯದ್, ಈಗ ರಾಮನಗರದಲ್ಲಿ ಕಾಂಗ್ರೆಸ್ ಹೇಗೆ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ? ಅಫ್ಕೋರ್ಸ್ ಇದು ಅರ್ಥವಾಗುವಂಥದ್ದು ಏನಂದ್ರೆ, ಒಂದ್ ಕಡೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್, ಎಲ್ಲರ ಅಟೆನ್ಷನ್ ಆ ಕಡೆ ಇದೆ, ಅದನ್ನ ಡೈವರ್ಟ್ ಮಾಡ್ಕೋಬೇಕು. ಹಾಗೆ ಬಿಜೆಪಿಯಲ್ಲೂ ಕೂಡ ಹಗರಣಗಳಾಗಿವೆ ಅನ್ನುವಂಥದ್ದನ್ನ ಜನರ ಮುಂದೆ ತೋರ್ಪಡಿಸಬೇಕು. ಸೊ ಹೀಗೆ ಒಂದು ಕೌಂಟರ್ ಪ್ಲಾನ್ ಕಾಂಗ್ರೆಸ್ ಮಾಡ್ಕೊಂಡಿರುವಂಥದ್ದು ಹೇಗಿದೆ ತಯಾರಿ ಎಲ್ಲ? ನಿಜಾಮುದ್ದೀನ್,
ಖಂಡಿತವಾಗ್ಲೂ ರೆಹಮಾನ್, ಈಗಾಗಲೇ ಕಾಂಗ್ರೆಸ್ ಏನಿದೆ ಬಿಜೆಪಿಯ ಮೈಸೂರು ಚಲೋ ಪಾದಯಾತ್ರೆಗೂ ಮುಂಚೆ ಬಹಳಷ್ಟು ಅಟ್ಯಾಕಿವ್ ಮೂಡಲ್ಲಿದೆ. ನಿನ್ನೆಯೂ ಕೂಡ ಬಿಡದಿಯಲ್ಲಿ ಒಂದು ಉದ್ಘಾಟನೆ ಮಾಡಿರುವಂತಹ DCM DK ಶಿವಕುಮಾರ್ ಅವರು ಜನಾಂದೋಲನದ ಮೂಲಕ ಬಿಜೆಪಿ ಕಾಲದಲ್ಲಿ ನಡೆದಿರುವಂತಹ ಹಗರಣಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಪಟ್ಟಿ ಮಾಡುತ್ತಾ ಮೆನು ಕಾರ್ಡನ್ನೇ ಜನರಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಮೈಸೂರು ಚಲೋ ಮಾಡ್ತಿರುವಂತಹ ಬಿಜೆಪಿ ಏನಿದೆ ಅದಕ್ಕೆ ನೈತಿಕವಾಗಿರ್ತಕ್ಕಂಥ ಹಕ್ಕಿಲ್ಲ, ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ ಅನ್ನುವಂಥ ಮಾತನ್ನು ಜನಸಾಮಾನ್ಯರ ಮುಂದೆ ಹೇಳ್ತಿರುವಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ 2ನೇ ಪಾಯಿಂಟ್ ರಾಮನಗರದ ಪಟ್ಟಣದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ಈ ಒಂದು ಸಮಾವೇಶಕ್ಕೆ ರಾಮನಗರದ ಜನರನ್ನು ಕೂಡ ಕರೆಯಲಾಗಿದೆ. ಜನರ ಬಳಿ 3 ಒಂದು ಅಂಶಗಳನ್ನು ಈಗ ಕಾಂಗ್ರೆಸ್ ಹಿಡಿದುಕೊಂಡು ಹೊರಟಿರುವಂಥದ್ದು. ಮೊದಲನೇದಾಗಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬೇಕಾದಂತಹ ಒಂದು ಹಣಕಾಸಿನ ಅನುದಾನ ಏನು ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ, ಅದನ್ನು ಮಾಡಿಲ್ಲ. ಎರಡನೇದ್ದು ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳಿದ್ದಾವೆ, ಅವು ಬಹಳಷ್ಟಿದ್ದಾವೆ, ಅದ್ರ ಬಗ್ಗೆ ನಾವು ಹೇಳ್ತೀವಿ ಅನ್ನೋಂಥದ್ದು. ಮೂರನೇದು ಈಗ CM ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂಥ ಆರೋಪವನ್ನು ಯಾವ ರೀತಿ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ, ಮತ್ತು 136 ಜನ ಶಾಸಕರು ಆಯ್ಕೆ ಮಾಡ್ಕೊಂಡು ನಾವು ಬಂದಿದ್ದೀವಿ, ಆದರೆ ಸರ್ಕಾರ ಕೆಡುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅನ್ನೋದನ್ನು ಜನಸಾಮಾನ್ಯರ ಬಳಿ ಹೇಳುವ ಮುಖಾಂತರ ಒಂದು ರೀತಿಯ ಒಂದು ಅಟ್ಯಾಕ್ ಅನ್ನು ಮಾಡೋದಕ್ಕೆ ಈಗ ಕಾಂಗ್ರೆಸ್ ಹೊರಡ್ತಿರುವಂಥದ್ದು. ಸೊ ಗಮನಿಸಬೇಕು, ನಾವು ನಿಂತಿರುವಂಥ ಪ್ರದೇಶ ಏನಿದೆ ಇದು ರಾಮನಗರದ ಹಳೆ ಬಸ್ ನಿಲ್ದಾಣದ ಪ್ರದೇಶ. ಈ ಒಂದು ಮುಖ್ಯ ವೇದಿಕೆಯಲ್ಲಿ ಬಹಳಷ್ಟು ಜನ ಅತಿಥಿ ಗಣ್ಯರು ಕೂಡ ಆಗಮಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು. ಸೊ ಇವತ್ತು ಸರಿಯಾಗಿ 11 ಗಂಟೆಗೆ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ತದನಂತರ ಭಾಳಷ್ಟು ಜನ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಮತ್ತು ಯಾರು ಅಧ್ಯಕ್ಷರಿದ್ದಾರೆ ಅವರು ಕೂಡ ಬರ್ತಾರೆ, ಮತ್ತು ಸ್ಥಳೀಯ ಶಾಸಕರೇನಿದ್ದಾರೆ ಅವರು ಕೂಡ ಬರ್ತಾರೆ. ಸೊ ಇದರ ಮುಖಾಂತರ ಏನಿದೆ ರಾಮನಗರದ ಪಟ್ಟಣದ ಜನರಿಗೆ ಬಿಜೆಪಿಯನ್ನು ಪಾದಯಾತ್ರೆ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಅವರ ಮಾತನ್ನು ಕೇಳಬೇಡಿ, ನಾವು ಹೇಳಿರುವಂತಹ ಮಾತನ್ನು ಕೇಳಿ, ಯಾಕಂತಂದರೆ ನಾವು ಸರ್ಕಾರಕ್ಕೆ ಬಂದಿದ್ದೇವೆ, ನಾವು ಸರ್ಕಾರದ ಪರವಾಗಿ ಜನರ ಸಾಮಾನ್ಯರಿಗೆ ಏನೇನು ಬೇಕೋ ಅವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋಂಥ ಮೊದಲನೇದಾಗಿ ಈಗ ಕಾಂಗ್ರೆಸ್ ಹೇಳೋದಕ್ಕೆ ಹೊರಟಿರುವಂಥದ್ದು. ರೆಹಮಾನ್. ಓಕೆ, ನಿಜಾಮುದ್ದೀನ್, ಥ್ಯಾಂಕ್ ಯು. ನಮ್ಮ ಡೀಟೇಲ್ಸ್ಗೆ ಈಗಾಗಲೇ ಸಿದ್ಧತೆಗಳೆಲ್ಲವೂ ಕೂಡ ಆಗಿವೆ. ಮೈಸೂರು ಚಲೋ ಒಂದು ಕಡೆ ಬಿಜೆಪಿ ಮತ್ತು JDS ಮಾಡ್ತಾ ಇರುವಂಥದ್ದು, ಇನ್ನೊಂದು ಕಡೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಈ ಜನಾಂದೋಲನ ಕಾರ್ಯಕ್ರಮ.